ಸಂಕ್ರಾಂತಿ ಹಬ್ಬಕ್ಕೆ ಸ್ಯಾಂಡಲ್ವುಡ್ನಿಂದ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದಂತಹ ಸಿನಿಮಾ ಮಂದಿಗೆ, ಅದರಲ್ಲೂ ಸ್ಪೆಷಲಿ ಕನ್ನಡ ಸಿನಿಮಾ ಮಂದಿಗೆ ಒಂದೊಳ್ಳೆ ಸಿನಿಮಾ ಬರೋಕ್ಕೆ ರೆಡಿ ಆಗಿದೆ. ಅದು ಛೂ ಮಂತರ್. ಶರಣ್ ಸರ್ ಸಹಜವಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿರ್ತೀರಿ, ಬಟ್ ಇದು ನಿಜವಾಗ್ಲೂ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥ ಸಿನಿಮಾ. ಈಗಾಗಲೇ ಟೀಸರ್ ಕೂಡ ರಿಲೀಸ್ ಆಗಿದೆ, ಆ ಬಗ್ಗೆ ಮಾತಾಡ್ಸೋಣ. ಸರ್, ಅದೇ ನಿಮ್ಮನ್ನು ಹೇಳ್ದಂಗೆ ನಾವು ಕಾಮಿಡಿ ಮಾಡೋದನ್ನು ನೋಡಿದ್ದೀವಿ, ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದ್ದೀವಿ, ಬಟ್ ಇದು ಅದನ್ನು ಹೊರತುಪಡಿಸಿ ಒಂದು ಭಿನ್ನ ಪಾತ್ರ. ಛೂ ಮಂತರ್. ಸಂಕ್ರಾಂತಿ ಅಂದರೆ ವರ್ಷಾರಂಭಕ್ಕೆ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ರೀತಿ ಮಂತ್ರನ ಹಾಕ್ತಾನೆ ಬರ್ತಾ ಇದ್ದೀರಿ, ಒಳ್ಳೇದಾಗಲಿ ಅನ್ನೋಂಥ ರೀತಿಯಲ್ಲಿ ಹೆಂಗೆ ಅಂತ. ಇದೊಂದು ಸ್ವಲ್ಪ ಧೈರ್ಯನೂ ಮಾಡಿದ್ದೀವಿ. ಎಕ್ಸೈಟ್ಮೆಂಟಿನ ಜೊತೆಯಲ್ಲಿ ಒಂದು ಚಿಕ್ಕ ಭಯ ಇದೆ. ಅಂದರೆ ಅದು ಜವಾಬ್ದಾರಿಯ ಭಯ. ಯಾಕಂದರೆ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇರೋವಂಥ ಭಾಳಷ್ಟು ವರ್ಷಗಳಲ್ಲಿ ಅದು ಆಗಿಲ್ಲ ಅಂತ ಅನ್ನೋದು ಕೇಳಿ ನನಗೆ ಹೌದಾ ಹೆಂಗಪ್ಪ ಅಂತ ಸ್ವಲ್ಪ ಒಂದು ಚಿಕ್ಕ ಕ್ವಶನ್ ಮಾರ್ಕು ನನ್ನ ತಲೆಯಲ್ಲಿ ಮತ್ತು ಹಾರ್ಟಲ್ಲಿ ಬಂದಿದ್ದು ಉಂಟು. ಹಿಂಗಿದು ಯಾಕೆ ಬಂದಿರಲಿಲ್ಲ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಒಂದಿಷ್ಟು ಬೇರೆ ಸಿನಿಮಾಗಳು, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿರುತ್ತೆ, ಇದ್ರ ಮಧ್ಯದಲ್ಲಿ ಹೆಂಗೆ ಅಂತ ಅನ್ನೋವಂಥದ್ದು. ಆವಾಗ ನಮ್ಮ ಇಡೀ ತಂಡ ಹೇಳಿದ್ದೇನು ಅಂತಂತಂದರೆ, ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾ ಒಂದು ಆಗಿ ಈ ಸಮಯದಲ್ಲಿ ಅಂದರೆ ಸಂಕ್ರಾಂತಿಗೆ ಒಂದು ಸಿನಿಮಾ ಆಗಿರಲಿಲ್ಲ, ಯಾಕೆ ಆಗಬಾರ್ದು ಅಂತ ಅನ್ನೋವಂಥದ್ದು ಒಂದು ಬಂತು. ಹೌದಲ್ವಾ ಅಂತ ಅನಿಸಿದ್ದು ನನಗೆ. ನಾನು ಅದೇ ನನ್ನ ಸ್ಟೇಜ್ ಮೇಲೆ ಆವಾಗಲೇ ಹೇಳಿದಾಗೆ, ದೇವರ ದಯದಿಂದ ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ಸಂಕ್ರಾಂತಿನೂ ಕೂಡ ಕನ್ನಡ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ದಿವಸವಾಗಿ ಮುಂದಿನ ವರ್ಷಗಳಲ್ಲಿ ಆಗುವಂಥ ದಿನಗಳು ಬರಲಿ ಅಂತ ಅನ್ನುವಂಥದ್ದು. ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ, ಅಂದರೆ ಇದು ನನ್ನ ಸಿನಿಮಾ ಅಂತ ಅನ್ನುವ ಆ್ಯಟಿಟ್ಯೂಡಿಂದ ಹೇಳ್ತಾ ಇರೋವಂಥದ್ದಲ್ಲ, ಒಬ್ಬ ಕನ್ನಡಿಗನಾಗಿ, ಹಾಗಾಗಿ ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ, ಕನ್ನಡದ ಕಲಾವಿದನಾಗಿ ಹೇಳೋದೇನು ಅಂತಂತಂದರೆ, ಸಂಕ್ರಾಂತಿಗೆ ಕನ್ನಡ ಸಿನಿಮಾ ಬರ್ತಾಯಿದೆ ಅಂತ ಅನ್ನೋದು ನನಗೆ ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಅನ್ನೋದು ಮಾತ್ರವಲ್ಲದೆ ಒಬ್ಬ ಕನ್ನಡಿಗನಾಗಿಯೂ ಕೂಡ ಹೆಮ್ಮೆ ಇದೆ. ಸರ್, ಈಗ ಶುಭಾರಂಭ ಆಗುತ್ತೆ ಅನ್ನೋಂಥ ಭರವಸೆಯಿಂದ ಮಾತನಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಹಜವಾಗಿ ಇಂಥ ಸಿನಿಮಾ ವಿಚಾರಕ್ಕೆ ಬಂದರೆ ಒಂದಿಷ್ಟು ಎಲ್ಲೋ ಟೈಟ್ಲಿಗೆ ತಕ್ಕಂಗೆ, ಒಂದಿಷ್ಟು ಕಂಟೆಂಟಿಗೆ ತಕ್ಕಂಗೆ ಅಡೆತಡೆಗಳನ್ನು ಚಿತ್ರತಂಡ ಫೇಸ್ ಮಾಡುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು ಅಂತ. ಸೊ ಇಡೀ ಸಿನಿಮಾ ಶೂಟ್ ಮಾಡುವಾಗ ತುಂಬ ಭಯಪಟ್ಟಿದ್ದು, ತುಂಬ ಒಂದಿಷ್ಟು ಕೈ ಘಟನೆಗಳು ಕೂಡ, ಅಂದರೆ ಅದನ್ನು ಫೇಸ್ ಮಾಡಲೇಬೇಕಾಗಿತ್ತು. ಹೆಂಗಾಗಿತ್ತು ಅಂತ? ಸರ್, ನಿಮಗೆ ಗೊತ್ತು, ನೀವು ಇಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ನಮ್ಮ ಜೊತೆಯಲ್ಲೇ ನೀವು ಹೆಜ್ಜೆ ಹಾಕಿದ್ದೀರಿ. ಸಲೀಸಾಗಿ ಆರಾಮಾಗಿ ಆಗುವ ಉದಾಹರಣೆಗಳು ಕಮ್ಮಿ ಅಲ್ವಾ? ಅಂದ್ಕೊಂಡಂಗೆ ನಮಗೆ ಅಂದ್ಕೊಂಡ ದಿವಸಗಳಲ್ಲಿ ಅಂದ್ಕೊಂಡಂಗೆ ಮುಗಿಯೋ ಭಾಳ ಅಪರೂಪದಲ್ಲಿ ಅಪರೂಪ. ನನ್ನ ಎಲ್ಲ ಸಿನಿಮಾದಲ್ಲೂ ಕೂಡ ಅಂದ್ಕೊಂಡಂಗೆ ಆಗಲ್ಲ ಸರ್. ಯಾಕಂತಂದರೆ ಇಲ್ಲಿ ಒಂದು ಡಿಪಾರ್ಟ್ಮೆಂಟು ಒನ್ ಮ್ಯಾನ್ ಶೋ ಅಲ್ಲ ಇದು. ಇಲ್ಲೊಂದು 150 ಜನ ಇರ್ತೀವಿ ಕೆಲಸಕ್ಕೆ. ಮಳೆ, ಚಳಿ, ಏನೋ ಪ್ರಕೃತಿ ವಿಕೋಪ, ಇಂಥದ್ದು ನಮ್ಮ ಕೈಗೆ ಸಿಗಲಾರ್ದಿದ್ದು, ನಮ್ಮ ಕೈಗೆ ಸಿಗಲಾರ್ದು. ಸೊ ಇಂಥದ್ದು ನಡೀತಾನೆ ಇರುತ್ತೆ ನಮ್ಮದರಲ್ಲಿ. ಇದು ಛೂ ಮಂತರ್ ಆಗಿರೋದ್ರಿಂದ, ದೆವ್ವದ ಪಿಕ್ಚರ್ ಆಗಿರೋದ್ರಿಂದ ಇಲ್ಲೇನಾದ್ರು ಇರ್ಬೋದಾ ಅಂತ ಅನ್ನುವ ಒಂದು ಕುತೂಹಲ ಎಲ್ಲರಿಗೂ ಇರೋ ಅಂಥದ್ದು. ನಮಗೆ ಒಂದ್ಸಲ ಏನಾಯ್ತು ಗೊತ್ತಾ? ಸೆಟ್ಟಲ್ಲಿ ಶೂಟಿಂಗು, ನಂದು ಇನ್ನೂ ಸ್ವಲ್ಪ ಲೇಟ್ ಇತ್ತು. ಆವಾಗ ನವನೀತ್ ಬನ್ನಿ, ಕರೆಯೋಣ ಅವ್ರನ್ನ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿರಿ, ಇಲ್ಲಿ ಅವರು ಇದ್ರೆ, ಡೈರೆಕ್ಟರ್ ಇದ್ದರೆ ಚೆನ್ನಾಗಿರುತ್ತೆ, ಬನ್ನಿ ಬನ್ನಿ, ಇಲ್ಲಿ ಇದೊಂದು ಮ್ಯಾಟ್ರ್ ಹೇಳ್ತೀನಿ, ಬನ್ನಿ ಬನ್ನಿ. ಏನಾಯಿತು, ನಾನು ಕಾಯ್ತಾನೆ ಇದ್ದೀನಿ, ಭಾಳ ಹೊತ್ತಾಯಿತು, ನಂಗೆ ಶಾರ್ಟಿಗೆ ಕರಲಿಲ್ಲ ಯಾರೂ. ನಾನು ಏನಾಯಿತು, ಏನು ಕೇಳ್ಕೊಂಬರೋ ಅಂತ. ಆಮೇಲೆ ನಮ್ಮ ಹುಡುಗ ಬಂದುಬಿಟ್ಟು, ಅಣ್ಣ ಮೋಸ್ಟ್ಲಿ ಶೂಟಿಂಗ್ ಇಲ್ಲ ಇವತ್ತು. ನಾನು ಇನ್ನೂ ಅವಾಗ ತಾನೇ ಮೇಕಪ್ ಹಾಕ್ಕೊಂಡು ರೆಡಿಯಾಗಿ ಶಾರ್ಟಿಗೆ ಇದು ಮಾಡೋಣ ಅಂತ ಇದ್ದೆ. ಏನು ಅಂತಂತಂದರೆ, ಅಲ್ಲೊಂದು ಚಿಕ್ಕ ಸೆಟ್ಟಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದರೆ ಒಂದು ಅವಘಡ. ನೋಡಿ ಹೆಂಗಿದೆ ಅಂತಂತಂದರೆ, ಇವರು ಒಂದು ಶಾರ್ಟ್ ಇಟ್ಟಿದ್ದಾರೆ ದೇವ್ರ ಮೇಲೆ, ಒಂದು ಫೋಟೋ ಹಿಂಗಿದ್ದಿದ್ದು ಫೋಟೋ. ಶಾರ್ಟ್ ಇಟ್ಟಾಗ 2 ಮಳೆ ಹೊಡಿತಿರ್ತಾರಲ್ವ ಒಂದು ಫೋಟೋಗೆ, ಒಂದು ಮಳೆ ಕಳ್ಸ್ಕೊಂಡಿದೆ. ಆ ಫೋಟೋ ಹಿಂಗಿದ್ದಿದ್ದು ಟೇಕಲ್ಲೇ ಹಿಂಗಾಗಿದೆ, ಹಿಂಗೆ ವಾಲಿದೆ. ಅದು ಒಳ್ಳೆ ಅಲ್ಲ, ಆದರೂ ಅದೇನೋ ಹೇಳ್ತಾ ಇದೆ ಅಂತ ಅನ್ನೋವಂಥದ್ದು. ಅಂದರೆ ನೀವು ಹಂಗೆ ತೊಗೊಂಡ್ರೆ ಅವಾಗೇನಾಯಿತು,
ಮತ್ತೆ ಅದನ್ನು ಸರಿ ಮಾಡಿ ಶಾರ್ಟ್ ಇಡೋಣ ಅಂದಾಗ ಮೇಲ್ಗಡೆ ಅಲ್ಲಿ ಸೆಟ್ಟಲ್ಲಿ ಆ ಕೆಲಸ ಮಾಡ್ತಾರಲ್ಲ ನಡೆಯೋದಕ್ಕೆ ಒಂದು ಇದನ್ನು ಮಾಡಿರ್ತಾರೆ, ಏನಂತಾರೆ ಸರ್ ಅದಕ್ಕೆ, ಪಾತ್ವೇ ಮಾಡಿರ್ತಾರೆ ಮೇಲ್ಗಡೆ, ಒಂದು ವೇ ಮಾಡಿರ್ತಾರೆ ಎಲ್ಲ ಮರಗಳಿಂದ, ಹಾಂ ಗೋಡ ಅದಿರುತ್ತೆ, ಅದಷ್ಟು ಟಕ್ 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 ಅಂತ ಕಟ್ಟಾಗಿ ಹಿಂಗಿದಾಗೋಗಿತ್ತು. ಸೊ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ದೇವರೇ ನಮಗೆ ಹುಷಾರು ಇದೇನೋ ಒಂದು ಆಗುತ್ತೆ ಅಂತದನ್ನು ಜ್ಞಾಪಿಸಿದ್ರಾ ಏನೋ ಅಂತ. ಈ ಥರ ಹಿಂಗೆ ಕೋಇನ್ಸಿಡೆನ್ಸಾ ಅಥವಾ ಅದು ಹಂಗಾಯ್ತಾ ಅಂತ ಅನ್ನೋದು ಅದು ದೇವ್ರಿಗೆ ಬಿಟ್ಟಿದ್ದು. ಈ ಥರದ್ದು ಫೈರ್ ಇನ್ಸಿಡೆಂಟ್ ಒಂದಿತ್ತು, ಫೈರೆಲ್ಲ ಹಾಕಿದ್ವಿ. ಆ ಫೈರೆಲ್ಲ ಹಾಕಿದಾಗ ಎಗೇನ್ ಸ್ಟಾರ್ಟಿಂಗು ಮಾರ್ನಿಂಗ್ ಪೂಜೆ ಮಾಡಿ ಶೂಟ್ ಸ್ಟಾರ್ಟ್ ಮಾಡೋದೊಂದು ಇದು. ಸೊ ನಾವೀಗ ಇದನ್ನು ಮಂಗಳಾರತಿ ಮಾಮೂಲಿ ಸ್ಟಾರ್ಟ್ ಮಾಡ್ತೀವಲ್ಲ ಕ್ಯಾಮ್ರಾ ಪೂಜೆಗೆ ಅಂತ ಅಂದ್ಬಿಟ್ಟು ಮಂಗಳಾರತಿ ಅಂತ ಅಂದ್ಬಿಟ್ಟು ಇದನ್ನು ಕರ್ಪೂರ ಹಚ್ಚಿದ್ವಿ. ಕರ್ಪೂರ ಹಚ್ಚಿದ ತಕ್ಷಣ ಗ್ಯಾಸ್ ಪೈಪೆಲ್ಲ ಹಾಕಿರ್ತಾರೆ, ಅದೆಲ್ಲ ಇದಕ್ಕಿದ್ದಂಗೆ ಕಳ್ಸ್ಕೊಂಡು ಬಂದುಬಿಡ್ತು. ಎಲ್ಲ ಆಚೆ ಓಡೋದ್ವಿ. ಇವರು ಆ್ಯಕ್ಷನ್ ಡೈರೆಕ್ಟ್ರು ನಮ್ಮ ರವಿವರ್ಮ ಅವರಿದ್ದರು, ಅವರಂತೂ ನನಗೆ ಆಲ್ರೆಡಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ, ಸೊ ಹಾಗಾಗಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಗೈನ್ ನಾವು ಒಂದು 15 ಡೇಸ್ ಶೆಡ್ಯೂಲ್ ಪ್ಯಾಕಪ್ ಮಾಡಿ ಒಂದು 15 ಡೇಸ್ ಆದಮೇಲೆ ನಾವು ಶೂಟ್ ಮಾಡಿದ್ವಿ. ಈ ಥರ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ಗಳು ಆಗ್ತಾಯಿತ್ತು. ಬಟ್ ನಮಗೆ ಫೈನಲಿ ಇವತ್ತವರೆಗೂ ಯಾರಿಗೂ ಏನೂ ಆಗದೆ ಫೈನಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರೋದೇ ಒಂದು ದೊಡ್ಡ ವಿಚಾರ ಅಂತ ಹೇಳಿ.